ಇಂದಿನಿಂದ ವಿಧಾನ ಮಂಡಲದ ಜಂಟಿ ಅಧಿವೇಶನ ಆರಂಭ ಆಗ್ತಾ ಇದೆ. ಅಧಿವೇಶನವನ್ನ ಉದ್ದೇಶಿಸಿ ಭಾಷಣವನ್ನ ಮಾಡ್ತಾ ಇದ್ದಾರೆ ಗವರ್ನರ್. ಮಧ್ಯಾಹ್ನ 12 ಗಂಟೆಗೆ ತಾವರ್ಚಂದ್ ಗೆಹ್ಲೋಟ್ ಅವರು ಭಾಷಣವನ್ನ ಮಾಡಲಿದ್ದಾರೆ. ರಾಜ್ಯಪಾಲರು ಗ್ಯಾರಂಟಿಗಳ ಕಂಡೀಷನ್ ವಿರುದ್ಧ ಪ್ರತಿಭಟಿಸಲಿದೆ ಬಿಜೆಪಿ. ಆದ್ರೆ ಇನ್ನೂ ನಾಯಕರನ್ನ ಆಯ್ಕೆ ಮಾಡ್ಲಿಕ್ಕಾಗಿಲ್ಲ. ಇವರಿಗೆ ಸದನದ ಒಳಗೆ ಹಾಗೂ ಹೊರಗೆ ಹೋರಾಟಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಜುಲೈ 7ಕ್ಕೆ ಸಿದ್ದರಾಮಯ್ಯ ಸರ್ಕಾರದ ಬಜೆಟ್ ಮಂಡನೆ ಆಗ್ತಾ ಇರುವಂತದ್ದು. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಗವರ್ಮೆಂಟ್ ನ 2.0 ಅಧಿವೇಶನ ಆರಂಭ ಆಗ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಿರ್ಲಿಲ್ಲ. ಸೊ ಹೀಗಾಗಿ ಇವತ್ತು ರಾಜ್ಯಪಾಲರು ಭಾಷಣ ಮಾಡಲಿದ್ದಾರೆ. ಇದಾದ ನಂತರ ನಾಳೆಯಿಂದ ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆ ನಡೆಯುತ್ತೆ. ಅದಾದ್ಮೇಲೆ ಜುಲೈ 7ನೇ ತಾರೀಕು ಸಿದ್ದರಾಮಯ್ಯ ಅವರು ಸಾರ್ವಕಾಲಿಕ ದಾಖಲೆಯ 14ನೇ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ಸೊ ಹೀಗಾಗಿ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತದೆ. ಒಂದ್ ಕಡೆ ಬಿಜೆಪಿಯಲ್ಲಿ ಗೊಂದಲ, ಮತ್ತು ಒಂದ್ ಕಡೆ ಕಾಂಗ್ರೆಸ್ ಗವರ್ಮೆಂಟ್ ನಲ್ಲಿ ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತ ಗೊಂದಲ. ಒಂದು ಸ್ಟ್ಯಾಂಡ್ ಅಲ್ಲಿ ಇರುವಂತದ್ದು ಈಗ ಸದ್ಯಕ್ಕೆ ನಾವು ನೋಡೋದಾದ್ರೆ ಜೆಡಿಎಸ್ ಪಕ್ಷಕ್ಕೆ ಅಂತ ಕಾಣಿಸುತ್ತೆ. ಬಿಕಾಸ್ ತುಂಬಾ ಆಕ್ಟಿವ್ ಆಗಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ಮುಂದುವರಿಸಿದ್ದಾರೆ. ಬಿಜೆಪಿಗಂತ ತುಂಬಾ ಆಕ್ಟಿವ್ ಆಗಿ ಕಾಣಿಸ್ತಾ ಇದ್ದಾರೆ. ವಿಪಕ್ಷಗಳ ಅಸ್ತ್ರ ಯಾವ ರೀತಿಯಾಗಿದೆ, ಸರ್ಕಾರಕ್ಕೆ ಯಾವ ರೀತಿಯಾಗಿ ವಿಪಕ್ಷಗಳನ್ನ ಎದುರಿಸುವಂತ ನಿಟ್ಟಿನಲ್ಲಿ ಅಸ್ತ್ರಗಳಿದ್ದಾವೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ವಿಪಕ್ಷಗಳ ಅಸ್ತ್ರ, ಸರ್ಕಾರದ ಅಸ್ತ್ರ. ಸರ್ಕಾರದಲ್ಲಿನ ಗೊಂದಲಗಳ ಪ್ರಸ್ತಾಪವನ್ನ ಮಾಡುವಂಥದ್ದು ಬಿಜೆಪಿ ಮತ್ತು ಜೆಡಿಎಸ್ ಲೆಕ್ಕಾಚಾರ. ವಿಪಕ್ಷ ನಾಯಕರ ಆಯ್ಕೆ ಪ್ರಹಸನದ್ದೇ ಪ್ರಸ್ತಾಪವನ್ನ ಮಾಡಲಿದ್ದಾರೆ ಕಾಂಗ್ರೆಸ್ ಅವರು. ತುರ್ತಾಗಿ ಬೇಕಾಗಿದ್ದಾರೆ ಅಂತ ಈಗಾಗಲೇ ಟ್ವಿಟರ್ ಅಕೌಂಟ್ ಅಲ್ಲಿ ಅವ್ರು ಹಾಕೊಂಡಿದ್ರು. ಕುರ್ಚಿ ಖಾಲಿ ಇದೆ, ಯಾರಾದ್ರೂ ಅರ್ಜಿಯನ್ನ ಹಾಕೋರು ಹಾಕಿ ಅಂತ. ಇನ್ನ ಗ್ಯಾರಂಟಿ ಕಂಡೀಷನ್ಗಳ ವಿರುದ್ಧ ಕಿಡಿಕಾರುವಂತ ನಿಟ್ಟಿನಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಸಜ್ಜಾಗಿದೆ. ಶಕ್ತಿ ಗೃಹ ಜ್ಯೋತಿ ಗ್ಯಾರಂಟಿ ಅನುಷ್ಠಾನ ಆಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲವನ್ನೂ ಕೂಡ ಅನುಷ್ಠಾನ ಮಾಡ್ತೀವಿ, 5 ಗ್ಯಾರಂಟಿಯನ್ನ ಕೂಡ ಅನ್ನುವಂಥದ್ದನ್ನ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಕಾಂಗ್ರೆಸ್ ಕೂಡ ರೆಡಿ ಆಗಿದೆ. ಗ್ಯಾರಂಟಿ ಹೆಸರಿನಲ್ಲಿ ಕಾಂಗ್ರೆಸ್ ಮೋಸವನ್ನ ಮಾಡ್ತಾ ಇದೆ. ಕಂಡೀಷನ್ಸ್ ಗಳನ್ನ ಹಾಕಿದ್ದಾರೆ. ಇದಕ್ಕೂ ಮುಂಚೆ ಕಂಡೀಷನ್ಸ್ ಇರಲಿಲ್ಲ ಅನ್ನುವಂಥದ್ದೇ ಬಿಜೆಪಿ ಜೆಡಿಎಸ್ ನ ವಾದ. ಬಿಜೆಪಿ ಬಡವರ ವಿರೋಧಿ ಎಂಬ ಆರೋಪವನ್ನ ಬಿಂಬಿಸುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡಲಿದೆ ಅನ್ನಭಾಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕಾಂಗ್ರೆಸ್ ಅವಧಿಯ ಹಗರಣಗಳನ್ನ ಪ್ರಸ್ತಾಪವನ್ನ ಮಾಡುವಂತ ನಿಟ್ಟಿನಲ್ಲಿ ಬಿಜೆಪಿಯವರು ರೆಡಿ ಆಗಿದ್ದಾರಂತೆ. ಜೆಡಿಎಸ್ ನವರು ಕೂಡ ಅಷ್ಟೇ. ಸರ್ಕಾರ ಇದ್ದಾಗಲೇ ಏನು ಮಾಡ್ಕೊಳಕ್ಕಾಗಿಲ್ಲ ಅವ್ರಿಗೆ, ಈಗ ಅದನ್ನ ಪ್ರಸ್ತಾಪ ಮಾಡ್ತಾರಂತೆ. ಬೇಳೆಕಾಳುಗಳ ಬೆಲೆ ಏರಿಕೆಗೆ ಕೇಂದ್ರದತ್ತ ಬೊಟ್ಟು ಮಾಡಿ ತೋರಿಸುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಕೂಡ ರೆಡಿ ಆಗಿದೆ. ಇನ್ನ ಬೆಲೆ ಏರಿಕೆ, ಟ್ರಾನ್ಸ್ಫರ್ ದಂಧೆಯ ಆರೋಪವನ್ನ ಈಗ ಆಲ್ರೆಡಿ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ YST ಅಂತೆಲ್ಲ ಹೇಳ್ತಾ ಇದ್ರು. ಅದನ್ನ ಇನ್ನೂ ಸೇರಿಸ್ಬಿಟ್ಟು ಬಿಜೆಪಿ ಅವರು ರವಿಕುಮಾರ್ ಅವರು ಹೇಳ್ತಾ ಇದ್ರು YST ಜೊತೆಗೆ VST ಅಂತ. ವೇಣುಗೋಪಾಲ್ ಪ್ಲಸ್ ಸಿದ್ದರಾಮಯ್ಯನವರ ಟ್ಯಾಕ್ಸ್ ಕೂಡ ರಾಜ್ಯದಲ್ಲಿ ನಡೀತಾ ಇದೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ರು. ಕಾದ್ ನೋಡ್ಬೇಕು ಯಾವ್ಯಾವ ರೀತಿಯಾಗಿ ಸದನದಲ್ಲಿ ಕದನ ಏರ್ಪಡುತ್ತೆ ಅಂತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಸಿದ್ದರಾಮಯ್ಯ ಗವರ್ಮೆಂಟ್ ನ 2.0 ಅಧಿವೇಶನ ಆರಂಭ ಆಗ್ತಾ ಇರುವಂತದ್ದು. ಇನ್ನೂ ಒಂದ್ ಕಡೆ ವಿರೋಧ ಪಕ್ಷ ನಾಯಕರನ್ನ ಆಯ್ಕೆ ಮಾಡ್ಲಿಕ್ಕಾಗಿಲ್ಲ ಬಿಜೆಪಿಗೆ. ಆದ್ರೂ ಕೂಡ ನಾಳೆ ಒಳಗೆ ಆಯ್ಕೆ ಆಗುವಂತ ಎಲ್ಲ ಸಾಧ್ಯತೆ ಇದೆ. ಈ ಬಾರಿ ಸದನದಲ್ಲಿ ಕದನ ಯಾವ ರೀತಿಯಾಗಿ ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏರ್ಪಡುವಂತ ಎಲ್ಲ ಸಾಧ್ಯತೆಗಳಿದೆ. ಪುಷ್ಪರಾಜ್, ಇವತ್ತು ವಿಧಾನಸಭೆ ಅಧಿವೇಶನ ಆರಂಭವಾಗ್ತಾ ಇರುವಂತದ್ದು ಬೆಳಗ್ಗೆ ಮಧ್ಯಾಹ್ನ 12 ಗಂಟೆಗೆ ಗವರ್ನರ್ ತಾವರ್ಚಂದ್ ಗೆಹ್ಲೋಟ್ ಅವರು ಪ್ರಮುಖವಾಗಿ ರಾಜ್ಯ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣವನ್ನ ಮಾಡಿದ್ದಾರೆ. ಮತ್ತೆ ಈ ಒಂದು ಭಾಷಣ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ಗ್ಯಾರಂಟಿಗಳ ಬಗ್ಗೆನೇ ಸರ್ಕಾರ ರಾಜ್ಯಪಾಲರ ಮುಖಾಂತರವಾಗಿ ಪ್ರಸ್ತಾಪ ಮಾಡಿಸುವಂತ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಕಾಂಗ್ರೆಸ್ ವಿರುದ್ಧವಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಕೂಡ ಹೋರಾಟ ಮಾಡುವಂತ ನಿಟ್ಟಿನಲ್ಲಿ ಕೂಡ ತಂತ್ರಗಾರಿಕೆಯನ್ನ ಮಾಡ್ಕೊಂಡಿದ್ದಾವೆ. ಯಾಕಂದ್ರೆ ಕಾಂಗ್ರೆಸ್ನ ಗ್ಯಾರಂಟಿಗಳಿಂದಾನೇ ಕಳೆದ ವಿಧಾನಸಭಾ ಚುನಾವಣೆ ಹೀನಾಯ ಸೋಲನ್ನ ಬಿಜೆಪಿ ಮತ್ತೆ ಜೆಡಿಎಸ್ ಕಂಡಿರುವಂತದ್ದು. ಹೀಗಾಗಿ ಕಾಂಗ್ರೆಸ್ನಲ್ಲಿ ಏನು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಅದು ಗೊಂದಲ ಏನಾಗಿದೆ, ಅದನ್ನ ಸದನದಲ್ಲಿ ಎತ್ತಿಡಿಯುವಂತ ಒಂದು ಕೆಲಸಕ್ಕೂ ಕೂಡ ಈಗ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಒಂದ್ ಕಡೆಗೆ ಜೆಡಿಎಸ್ ನ HD ಕುಮಾರಸ್ವಾಮಿ ಅವರು ಈಗಾಗಲೇ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸಭೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಮತ್ತೆ ಈಗಾಗಲೇ ಸರ್ಕಾರದ ವಿರುದ್ಧವಾಗಿ ಅಂದ್ರೆ ವರ್ಗಾವಣೆ ದಂಧೆ ಆಗಿರಬಹುದು, ಮತ್ತೆ ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಳ್ಳೋದ್ರ ಮುಖಾಂತರವಾಗಿ ದೊಡ್ಡ ಮಟ್ಟದ ಅಂದ್ರೆ ಈಗಾಗಲೇ ಹಳೆ ಮೈಸೂರು ಭಾಗದಲ್ಲೂ ಕೂಡ ಗಿಫ್ಟ್ ಕೂಪನ್ ಅನ್ನುವಂಥ ವಿಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಹೀಗಾಗಿ ಅದೇ ಒಂದು ವಿಚಾರವನ್ನ
ಪ್ರಸ್ತಾಪವನ್ನ ಮಾಡೋದ್ರ ಮುಖಾಂತರವಾಗಿ ಸರ್ಕಾರದ ವಿರುದ್ಧವಾಗೂ ಕೂಡ ಅಲ್ಲಿ ಹೋರಾಟ ಮಾಡುವಂತ ನಿಟ್ಟಿನಲ್ಲೂ ಕೂಡ ಜೆಡಿಎಸ್ ನಾಯಕರು ಮುಂದಾಗಿದ್ದಾರೆ. ಆದ್ರೆ ಬಿಜೆಪಿಯಲ್ಲಿ ಅಧಿಕೃತ ವಿರೋಧ ಪಕ್ಷದ ನಾಯಕ ಇನ್ನೂ ಕೂಡ ನೇಮಕ ಆಗಿಲ್ಲ. ಅಷ್ಟಾದ್ರೂ ಕೂಡ ಇಲ್ಲ ಒಂದು ಕಡೆಗೆ ನಾಳೆಯಿಂದ ಅಂದ್ರೆ ಜುಲೈ 4ನೇ ತಾರೀಕಿಂದ ಅಧಿಕೃತವಾಗಿ ಅಂದ್ರೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಒಂದು ರೀತಿ ಸದನದ ಹೊರಗಡೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಸದನದ ಒಳಗೂ ಕೂಡ ಅಂದ್ರೆ ಇವತ್ತು ಸಂಜೆ ಒಳಗಡೆ ವಿರೋಧ ಪಕ್ಷ ನಾಯಕನ ಆಯ್ಕೆ ಆಗುತ್ತೆ. ನಾಳೆ ಬೆಳಿಗ್ಗೆ ಘೋಷಣೆ ಆಗುವಂತದ್ದು ಮತ್ತೆ ಘೋಷಣೆಯಾದ ಬಳಿಕವಾಗಿ ಅಧಿಕೃತವಾಗಿ ವಿರೋಧ ಪಕ್ಷ ನಾಯಕರು ಯಾರಾಗ್ತಾರೆ ಅವರ ನೇತೃತ್ವದಲ್ಲಿ ಸದನದ ಒಳಗೂ ಕೂಡ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಮತ್ತೆ ಬಹುಮುಖ್ಯವಾಗಿ ಜುಲೈ 7ನೇ ತಾರೀಕಂದು ಮುಖ್ಯಮಂತ್ರಿಗಳು ಬಜೆಟ್ ಕೂಡ ಮಂಡನೆ ಮಾಡ್ತಾ ಇದ್ದಾರೆ. ಬಜೆಟ್ ಅಲ್ಲೂ ಕೂಡ ಸಾಕಷ್ಟು ಯೋಜನೆಗಳ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡಿದ್ದಾರೆ. ಮತ್ತೆ ಕಾಂಗ್ರೆಸ್ನ 5 ಗ್ಯಾರಂಟಿಗಳ ಬಗ್ಗೆ ಮೊದಲ ಬಜೆಟ್ ನಲ್ಲಿ ಮಂಡಿಸುವಂತ ಸಾಧ್ಯತೆ ಕೂಡ ಇದೆ. ಮತ್ತೆ ಬೇರೆ ಯಾವುದೇ ಯೋಜನೆಗಳು ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ಹೀಗಾಗಿ ಕಾಂಗ್ರೆಸ್ ಸರ್ಕಾರದ ಈ ಒಂದು ಮೊದಲ ಅಂದ್ರೆ ಏನು ಬಜೆಟ್ ಅಧಿವೇಶನ ವಿರೋಧ ಪಕ್ಷಗಳಿಗೂ ಕೂಡ ಒಂದು ರೀತಿ ಟೀಕೆಗೆ ಗುರಿಯಾಗುವಂತ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಬೆಳಿಗ್ಗೆ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ರಾಜ್ಯಪಾಲರು ಬಂದು ಒಂದು ರೀತಿ ಭಾಷಣವನ್ನ ಮಾಡಲಿದ್ದಾರೆ. ನಾಳೆ ಎಲ್ಲ ಕೂಡ ಅಂದ್ರೆ ಹೋರಾಟ ಆಗಿರ್ಬೋದು ಮತ್ತೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.